ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಕರ್ನಾಟಕದ ಅತಿ ದೊಡ್ಡ ಡಿಜಿಟಲ್ ಅರೆಸ್ಟ್ ಪ್ರಕರಣ. ಹೌದು, ಬರೋಬ್ಬರಿ 24 ಕೋಟಿ ರೂಪಾಯಿ ಹಣವನ್ನ ವೃದ್ಧೆಗೆ ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬ್ಯಾಂಕ್ಗೆ ಚಿನ್ನವನ್ನ ಅಡಮಾನ ಇಡೋದಕ್ಕೆ ಬಂದಾಗ ವೃದ್ಧೆ ಬಚಾವಾಗಿದ್ದಾರೆ, ಇಲ್ಲಾಂದ್ರೆ ಇನ್ನಷ್ಟು ಹಣವನ್ನ ಕಳ್ಕೊಳ್ತಾ ಇದ್ರು ಇವರು. ಇದು ಕರ್ನಾಟಕದ ಅತಿ ದೊಡ್ಡ ಡಿಜಿಟಲ್ ಅರೆಸ್ಟ್ ಪ್ರಕರಣ. ಬರೋಬ್ಬರಿ 24 ಕೋಟಿ ರೂಪಾಯಿ ವೃದ್ಧೆಗೆ ವಂಚಿಸಲಾಗಿದೆ. ಬ್ಯಾಂಕ್ಗೆ ಚಿನ್ನವನ್ನ ಅಡ ಇಡೋದಕ್ಕೆ ಬಂದಾಗ ವೃದ್ಧೆ ಬಚಾವಾಗಿದ್ದಾರೆ. ಜನವರಿಯಿಂದ 24 ಕೋಟಿ ದೋಚಿದ್ದಾರೆ ಸೈಬರ್ ವಂಚಕರು. ಬ್ಯಾಂಕ್ ಮ್ಯಾನೇಜರ್ ಸಮಯ ಪ್ರಜ್ಞೆಗೆ ಮತ್ತಷ್ಟು ಹಣ ಉಳಿದಿದೆ, ಇಲ್ಲಾಂದ್ರೆ ಇನ್ನಷ್ಟು ದೋಚ್ಕೊಂಡು ಹೋಗಿರ್ತಾ ಇದ್ರು. ಸಿಸಿಬಿ ಸೈಬರ್ ಪೊಲೀಸರಿಂದ 5 ಮಂದಿ ಆರೋಪಿಗಳನ್ನ ಇದೀಗ ಆಲ್ರೆಡಿ ಅರೆಸ್ಟ್ ಮಾಡಲಾಗಿದೆ. ಶಿವಾಜಿನಗರ ನಿವಾಸಿ ಲಕ್ಷ್ಮೀ ರಾಮಮೂರ್ತಿ ಎನ್ನುವಂತಹ ವೃದ್ಧೆ ಡಿಜಿಟಲ್ ಅರೆಸ್ಟ್ಗೆ ಒಳಗಾಗಿದ್ದಾರೆ. ವೃದ್ಧೆ ಬಳಿ 24 ಕೋಟಿ ಹಣವನ್ನ ದೋಚಿದ್ದಾರೆ ಸೈಬರ್ ವಂಚಕರು. ಸಿಸಿಬಿ ಸೈಬರ್ ಪೊಲೀಸರಿಂದ ಗೌರವ್ ಕುಮಾರ್, ಓಂ ಪ್ರಕಾಶ್ ರಜಪೂತ್ ಸೇರಿ 5 ಮಂದಿ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ನಗರದ ಶಿವಾಜಿನಗರದ ನಿವಾಸಿಯಾಗಿದ್ದಾರೆ ವೃದ್ಧೆ ಲಕ್ಷ್ಮೀ ರಾಮಮೂರ್ತಿ. ಪ್ರಾಪರ್ಟಿಯನ್ನ ಅವರು ಇತ್ತೀಚೆಗಷ್ಟೇ ಸೇಲ್ ಮಾಡಿರ್ತಾರೆ, ಹೀಗಾಗಿ ವೃದ್ಧೆಗೆ ಕೋಟ್ಯಾಂತರ ರೂಪಾಯಿ ಹಣ ಬಂದಿತ್ತು. ಈ ವಿಚಾರವನ್ನ, ಈ ಅಜ್ಜಿಯ ಬ್ಯಾಂಕ್ ಟ್ರಾನ್ಸಾಕ್ಷನ್ ಹಣದ ಬಗ್ಗೆ ಮಾಹಿತಿಯನ್ನ ತಿಳಿದು ಡಿಜಿಟಲ್ ಅರೆಸ್ಟ್ ಮಾಡ್ತಾರೆ ಸೈಬರ್ ವಂಚಕರು. ಕಳೆದ ಜನವರಿಯಿಂದ ಮೇ ತಿಂಗಳವರೆಗೆ ಮನಿ ಲ್ಯಾಂಡ್ರಿಂಗ್ ಹೆಸರಲ್ಲಿ ಡಿಜಿಟಲ್ ಅರೆಸ್ಟ್ ಮಾಡಿದ್ರು ವಂಚಕರು. ಕೆಲ ದಿನಗಳ ಹಿಂದೆ ಬರೋಬ್ಬರಿ 24 ಕೋಟಿ ಹಣ ಸೈಬರ್ ವಂಚಕರ ಪಾಲಾಗಿದೆ. ಇಷ್ಟು ದೋಚಿದ್ರು ಕೂಡ ಫ್ರೀಯಾಗಿ ಬರುತ್ತೆ ಅಂತ ಅಂದರೆ ಬಿಡೋರು ಯಾರು? ಹೀಗಾಗಿ ಮತ್ತಷ್ಟು ಬರಲಿ ಅಂತ ವಂಚಕರು ಟ್ರೈ ಮಾಡಿದ್ರು. ಆದರೆ ಬ್ಯಾಂಕ್ ಮ್ಯಾನೇಜರ್ ಒಬ್ಬರ ಸಮಯ ಪ್ರಜ್ಞೆಯಿಂದ ಇನ್ನಷ್ಟು ಹಣ ಉಳಿದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ವಿಶ್ವನಾಥ್, ಇನ್ನು ಯಾವ ರೀತಿ ಇವರು ಬಲೆ ಬೀಸಿದ್ರು? ಯಾಕಂದ್ರೆ 24 ಕೋಟಿ ಅಂದ್ರೆ ನಿಜಕ್ಕೂ ಆಶ್ಚರ್ಯ. ಯಾವ ರೀತಿ ಇವರು ಪ್ಲಾನ್ ಮಾಡಿದ್ರು, ನಂಬಿಸಿದ್ ಹೇಗೆ, ಹಾಗೆ ಇವರನ್ನ ಹಿಡಿದಿದ್ ಹೇಗೆ, ಬ್ಯಾಂಕ್ ಮ್ಯಾನೇಜರ್ ಇದರಲ್ಲಿ ಯಾವ ರೀತಿ ಪಾತ್ರವನ್ನು ವಹಿಸಿದ್ರು, ಹೇಗೆ ಅಂತ? ಸಂಚನ, ಇತ್ತೀಚಿನ ದಿನಮಾನಗಳಲ್ಲಿ ಈ ಸೈಬರ್ ವಂಚಕರೇನಿದ್ದಾರಲ್ಲ, ಅವರು ನಾನಾ ರೀತಿಯಲ್ಲಿ ಹಣವನ್ನ ಎಗರಿಸೋದ್ರಲ್ಲಿ ಎಕ್ಸ್ಪರ್ಟ್ಗಳಾಗ್ಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ಈ ವೃದ್ಧರನ್ನ ಡಿಜಿಟಲ್ ಅರೆಸ್ಟ್ ಮಾಡುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ನಿಮ್ಮ ID ಕಾರ್ಡ್ ಆಗಿರಬಹುದು, ನಿಮ್ಮ ಮಾಹಿತಿ ಆಗಿರಬಹುದು, ಅಥವಾ ನಿಮಗೆ ಸಂಬಂಧಪಟ್ಟವರು ಅಕ್ರಮದಲ್ಲಿ ತೊಡ್ಕೊಂಡಿದ್ದಾರೆ, ಅಂದ್ರೆ ಯಾವುದೋ ಒಂದು ದೊಡ್ಡ ಫ್ರಾಡ್ ನಲ್ಲಿ ತೊಡ್ಕೊಂಡಿದ್ದಾರೆ, ಅವರನ್ನ ನಾವು ಅರೆಸ್ಟ್ ಮಾಡಿದ್ದೇವೆ, ಅವರನ್ನ ಬಿಡುಗಡೆ ಮಾಡಬೇಕು, ಮತ್ತು ನಿಮ್ಮನ್ನೇನಾದ್ರೂ ಅರೆಸ್ಟ್ ಮಾಡಬಾರ್ದು ಅಂತಂದ್ರೆ ನೀವು ಇಂತಿಷ್ಟು ಹಣವನ್ನ ಕೊಡಬೇಕು ಅನ್ನೋ ಒಂದು ಆಂಗಲ್ ಅಲ್ಲಿ ಬೆದರಿಕೆಯನ್ನ ಹಾಕುವಂಥದ್ದು. ಇದೇ ರೀತಿಯಾದಂತಹ ಕೃತ್ಯವನ್ನ ಈ ಶಿವಾಜಿನಗರ ಪೊಲೀಸ್ ಠಾಣಾ ಲಿಮಿಟ್ಸ್ ನಲ್ಲಿ ಇರುವಂತಹ ಈ ವೃದ್ಧೆಗೆ ಮಾಡಿರುವಂತದ್ದು. ಈ ಬರೋಬ್ಬರಿ 24 ಕೋಟಿ ರೂಪಾಯಿ ಹಣವನ್ನ ಈ ವೃದ್ಧೆ ಕಳ್ಕೊಂಡಿದ್ದಾಳೆ. ಅಂದ್ರೆ ಬ್ಯಾಂಕ್ಗೆ ಚಿನ್ನವನ್ನ ಅಡಮಾನ ಇಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಇನ್ನುಳಿದಂತಹ ಹಣವನ್ನ ಈಕೆ ಉಳಿಸ್ಕೊಂಡಿರುವಂತದ್ದು. ಇನ್ನು ವೃದ್ಧೆ ಶಿವಾಜಿನಗರದ ಈ ಲಕ್ಷ್ಮೀ ರಾಮಮೂರ್ತಿ ಏನಿದ್ದಾರೆ, ಇವರಿಗೆ ಡಿಜಿಟಲ್ ಅರೆಸ್ಟ್ ಮಾಡಿರ್ತಾರೆ. ಅಂದ್ರೆ ಕಳೆದ 1 ತಿಂಗಳಿಂದಲೂ ಕೂಡ ಸತತವಾಗಿ ಹಣವನ್ನ ಹಾಕಿಸ್ಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ಈ ಖದೀಮರು ತೊಡ್ಕೊಂಡಿದ್ದಾರೆ. ಅದಾದ ಮೇಲೆ ಏನು 24 ಕೋಟಿ ಹಣವನ್ನ ಇವರು ಕೊಟ್ಟಿರ್ತಾರೆ. ಆಗಲೇ ವಿವಿಧ ಬ್ಯಾಂಕ್ ಖಾತೆಗಳಿಗೂ ಕೂಡ ವರ್ಗಾವಣೆ ಮಾಡಿರ್ತಾರೆ. ಇನ್ನು 24 ಕೋಟಿ ಕೊಟ್ಟರು ಕೂಡ ಇನ್ನಷ್ಟು ಹಣ ಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ವೃದ್ಧೆಯನ್ನ ಪೀಡಿಸಿದ್ದಾರೆ. ಹೀಗಾಗಿ ಮನೆಯಲ್ಲಿದ್ದಂತಹ 1 kg 300 ಗ್ರಾಂ ಚಿನ್ನದ ಒಡವೆಯನ್ನ ಇವರು ಬ್ಯಾಂಕ್ಗೆ ಅಡಮಾನ ಇಡೋದಕ್ಕೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಈ ICICI ಬ್ಯಾಂಕ್ ಮ್ಯಾನೇಜರ್ ಏನಿದ್ದಾರೆ, ಯಾಕೆ ಇಷ್ಟೊಂದು ಚಿನ್ನವನ್ನು ತೆಗೆದುಕೊಂಡು ಬಿಟ್ಟಿದ್ದಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ಬರುತ್ತೆ. ಪೊಲೀಸರಿಗೆ ಆ ಮಾಹಿತಿಯನ್ನ ಕೊಡ್ತಾರೆ. ಅದಾದ ಮೇಲೆ ನೇರವಾಗಿ ಸಿಸಿಬಿ ಪೊಲೀಸರು ಸ್ಥಳಕ್ಕೆ ಬರ್ತಾರೆ. ಸೈಬರ್ ಕ್ರೈಮ್ ಪೊಲೀಸರು ಈ ವೃದ್ಧೆಯನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಾರೆ. ಅಂದ್ರೆ ಪ್ರಶ್ನೆಯನ್ನ ಮಾಡ್ತಾರೆ. ಪ್ರಶ್ನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಈ ವೃದ್ಧೆ ಹೇಳೋದಕ್ಕೆ ಇರೋದಿಲ್ಲ. ಭಯ ಬೀತುಕೊಂಡು ನನಗೂ ಇದಕ್ಕೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ, ನನಗೆ ಹಣ ಬೇಕಾಗಿತ್ತು, ಹೀಗಾಗಿ ಇಲ್ಲಿ ಅಡಮಾನ ಇಡೋದಕ್ಕೆ ಬಂದಿದ್ದೀನಿ ಅಂತ ಹೇಳಿರ್ತಾರೆ. ಅದಾದ್ಮೇಲೆ ವಿದೇಶದಲ್ಲಿ ಇರುವಂತಹ ಇವ್ರ ಮಕ್ಕಳನ್ನು ಕೂಡ ಸಂಪರ್ಕ ಮಾಡ್ತಾರೆ. ಆದ್ರೆ ಹಣದ ಅವಶ್ಯಕತೆ ಇರೋದಿಲ್ಲ ಅನ್ನೋ ಒಂದು ಆಂಗಲ್ ಅಲ್ಲಿ ವಿದೇಶದಲ್ಲಿ ಇರುವಂತಹ ಮಕ್ಕಳು ಕೂಡ ಹೇಳಿರ್ತಾರೆ. ಅದಾದ್ಮೇಲೆ ತಮ್ಮದೇ ಆದಂತಹ ಸ್ಟೈಲ್ನಲ್ಲಿ ಪೊಲೀಸರು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಈ ವೃದ್ಧೆ ನನಗೆ ಈ ರೀತಿ ಡಿಜಿಟಲ್ ಅರೆಸ್ಟ್ ಮಾಡಿದ್ದಾರೆ, ಹಣವನ್ನು ಕೊಟ್ಟರೆ ಸುಮ್ಮನಿರ್ತಾರೆ ಅಂತ ಹೇಳ್ತಿದ್ರೆ ಮತ್ತೆ ನನಗೆ ತೊಂದರೆ ಕೊಡ್ತಾರೆ, ಹೀಗಾಗಿ ನಾನು ಚಿನ್ನವನ್ನ ಅಡಮಾನ ಇಡೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಹೀಗಾಗಿ ಈಕೆಯ ಮಾಹಿತಿ ಮೇರೆಗೆ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು
ಈಗ ಸದ್ಯಕ್ಕೆ ಮುಂಬೈ, ಅಲಹಾಬಾದ್, ದೆಹಲಿ ಮೂಲದ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಸದ್ಯ ಗೌರವ್ ಕುಮಾರ್ ಆಗಿರೋದು, ಓಂ ಪ್ರಕಾಶ್ ಪುತ್ ಸೇರಿದಂತ 5 ಆರೋಪಿಗಳನ್ನ ಅರೆಸ್ಟ್ ಮಾಡಿ ಈಗ ಜೈಲಿಗೆ ಇಟ್ಟಿರುವಂತದ್ದು. ಇದುವರೆಗೂ ಅವರ ಅಕೌಂಟ್ ನಲ್ಲಿ ಇದ್ದಂತಹ 60 ಲಕ್ಷ ರೂಪಾಯಿ ಹಣವನ್ನ ಫ್ರೀಸ್ ಕೂಡ ಮಾಡಿದ್ದಾರೆ. ಇನ್ನು 22 ಅಕೌಂಟ್ಗೆ ಈ ಹಣವನ್ನ ವರ್ಗಾವಣೆ ಮಾಡಿರೋ ಬಗ್ಗೆ ಮಾಹಿತಿ ಕೂಡ ಲಭ್ಯ ಆಗ್ತದೆ. ಅಂದ್ರೆ ಯಾವಾಗ ಈ ರೀತಿಯ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾರಲ್ಲ ಆ ಸಂದರ್ಭದಲ್ಲಿ ಬೇರೆ ಬೇರೆ ಖಾತೆಗಳಿಗೂ ಇವರು ಹಣವನ್ನ ವರ್ಗಾವಣೆ ಮಾಡ್ತಾ ಇದ್ರು. ಸದ್ಯಕ್ಕೆ ಆರೋಪಿಗಳನ್ನ ಬಂಧನ ಮಾಡಲಾಗುವ ವಿಚಾರಣೆ ನಡೆಸಲಾಗ್ತಾ ಇದೆ. ಒಟ್ಟಾರೆಯಾಗಿ ಈ ರುದ್ರ ಏನಿದ್ದಾರೆ ಇವರ ಒಂದು ಅಮಾಯಕತೆಯನ್ನ, ಅವರ ಒಂದು ಮುಗ್ಧತೆಯನ್ನ ಬಳಸಿಕೊಂಡಂತಹ ಸೈಬರ್ ಕದೀಮರು 24 ಕೋಟಿ ರೂಪಾಯಿ ಹಣವನ್ನ, ಇದು ಕರ್ನಾಟಕದ ಇತಿಹಾಸದಲ್ಲೇ ಅತಿ ಹೆಚ್ಚು ಡಿಜಿಟಲ್ ಹಣವನ್ನ ಕಳೆದುಕೊಂಡಿರುವಂತದ್ದು, ಅದು ಡಿಜಿಟಲ್ ಅರೆಸ್ಟ್ ಆಗಿ ಹಣವನ್ನ ಕಳೆದುಕೊಂಡಿರುವಂತಹ ಪ್ರಕರಣ. ಹೀಗಾಗಿ ಸಿಸಿಬಿ ಪೊಲೀಸರು ಪ್ರಕರಣವನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡು ಈಗ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.